ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೆಕ್ಯಾನಿಕ್ ಆಗಿರುವಂತಹ ವಿರೂಪಾಕ್ಷ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ಮೆಕ್ಯಾನಿಕ್ ರಾಮು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಮಾತಾಡ್ತೀನಿ ಸರ್ ನಿಮ್ಮನ್ನ. ರಾಧಾಕೃಷ್ಣ ಸರ್, ಈಗಾಗಲೇ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ E20 ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದರ ಬಳಕೆಯಿಂದಾಗಿ ಮೈಲೇಜ್ ಡೌನ್ ಆಗುತ್ತೆ, ಹಾಗೇನೆ ಗಾಡಿಯ ಎಂಜಿನ್ಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದಾಗಿ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ. ಬಟ್ ಈ ಎಲ್ಲ ಆರೋಪಗಳನ್ನು ಕೇಂದ್ರ ಸರ್ಕಾರ ಅಲ್ಲಗಳಿತಾ ಇದೆ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ E20ಯ ಅಗತ್ಯ ಇದೆಯಾ ಇಲ್ವಾ? ಇವತ್ತು ಏನು ಕಳೆದ ಒಂದು 100 ದಿವಸದ ಹಿಂದೆ ನಮಗೆ ಹಾರ್ಮೋಜ್ ಜಲಸಂಧಿಯಲ್ಲಿ ಆದಂಥ ಒಂದು ಅಂತಾರಾಷ್ಟ್ರೀಯ ಯುದ್ಧದ ಒಂದು ಕಾರ್ಮೋಡದ ಸಂದರ್ಭದಲ್ಲಿ ಏನು ನಮ್ಮ ದೇಶಕ್ಕೆ ಇಂಧನದ ಒಂದು ಸಾಮರ್ಥ್ಯದಲ್ಲಿ ಕೊರತೆ ಉಂಟಾದ ಸಂದರ್ಭದಲ್ಲಿ ನಮಗೆ ದೇಶೀಯ ಇಂಧನದ ಅವಶ್ಯಕತೆ ಅತ್ಯಂತ ಅಧಿಕವಾಗಿತ್ತು. ಖಂಡಿತ. ಅಂಥ ಸಂದರ್ಭದಲ್ಲಿ ನಾವು ಮತ್ತಷ್ಟು ಫಾಸ್ಟಾಗಿ ಅಭಿವೃದ್ಧಿ ಮಾಡಿ E20ಯನ್ನು ಮತ್ತಷ್ಟು ಹೆಚ್ಚು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಎಥನಾಲ್ ಎನ್ನುವಂಥದ್ದು ನಮಗೇನು ಹೊಸದಾಗಿ ಏನಲ್ಲ. ಕಳೆದ 25 ವರ್ಷಗಳಿಂದ ಎಥನಾಲ್ ಇಂಧನವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. 2001ರಿಂದ 5ರವರೆಗೆ 1.5%ಇಂದ 2% ಬಳಕೆ ಮಾಡ್ತಾ ಇದ್ದೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ ಜೊತೆಗೆ ಬಳಕೆ ಆಗ್ತಾ ಇತ್ತು. ಹಿಂದೆ 2005ರಲ್ಲಿ ಕೂಡ ಮಣಿಶಂಕರ್ ಅಯ್ಯರ್ ಅವರು ಪೆಟ್ರೋಲಿಯಂ ಸಚಿವರಾಗಿದ್ದರು. ಅವರು ಕೂಡ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಮಂಡನೆಗಳನ್ನು ಕೂಡ ಮಂಡಿಸಿದ್ರು. 499 ಕಂಪನಿಗಳು, ಭಾರತದಲ್ಲಿರುವಂಥ ಅತಿ ದೊಡ್ಡ 499 ಡಿಸ್ಟಿಲರಿ ಕಂಪನಿಗಳು ಎಥನಾಲನ್ನು ತಯಾರು ಮಾಡ್ತಾ ಇದೆ. ಎಥನಾಲ್ನಲ್ಲಿ ಅತ್ಯಂತ ಅಧಿಕ ಪಾರ್ಟ್ ಆಫ್ ದ ಪ್ರಾಡಕ್ಟ್ ಬರ್ತಾ ಇರೋದೇನೆ ನಾವು ಇವಾಗ ಫ್ಯೂಲಿಗೆ ನಾವು ಬಳಕೆ ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು ಮೆಲಾಸಸ್ ಆಗಿ ಅದನ್ನು ಬೇರೆ ಬೇರೆ ಮೆಡಿಸಿನ್ ತಯಾರಿಕೆಗಾಗಿರ್ಬೋದು, ಡ್ರಿಂಕ್ ತಯಾರಿಕೆಗಾಗಿರ್ಬೋದು, ಪೇಂಟ್ ತಯಾರಿಕೆಗಾಗಿರ್ಬೋದು, ಬೇರೆ ಬೇರೆ ಉತ್ಪಾದನೆಗಳನ್ನು ತಯಾರು ಮಾಡೋದಕ್ಕಾಗಿ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಈಗ ಇದನ್ನು ಪರ್ಯಾಯ ಇಂಧನವಾಗಿ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಈಗ ಇದರಲ್ಲಿ ಏನು ನಮಗೆ ಇರುವಂಥದ್ದು ಏನಂದರೆ, ನಮ್ಮ ವಾಹನಗಳಿಗೆ ಏನಾದರೂ ಡಿಸ್ಟರ್ಬೆನ್ಸ್ ಆಗುತ್ತಾ ಅಂತ ಹೇಳೋದು. ಇದನ್ನು ಸೆಂಟ್ರಲ್ ಗೌರ್ಮೆಂಟು ARA ಆಗಲಿ ಅಥವಾ ಆಟೋಮೊಬೈಲ್ ಅಸೋಸಿಯೇಷನ್ ಅವರಾಗಲಿ ಇದನ್ನು ನಾವು ಕಂಟಾಮಿನೇಟೆಡ್ ಫ್ಯೂಲ್ ಅಂತ ನಾವು ಹೇಳ್ತಾ ಇಲ್ಲ. ಕಂಟಾಮಿನೇಟೆಡ್ ಫ್ಯೂಲ್ ಆದರೆ ಮಾತ್ರ ಇಂಜಿನಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಅಂತ ಹೇಳುವಂಥದ್ದು. ಆಥರೈಸ್ಡ್ ಆಗಿ ಯಾರು ARI ಸರ್ಟಿಫೈ ಮಾಡಬೇಕೋ ಆಥರೈಸ್ಡ್ ಅವ್ರು ಸರ್ಟಿಫೈ ಮಾಡಿದ್ದಾರೆ. ಈ ಇಂಧನದಿಂದ ವಾಹನಗಳಿಗೆ ತೊಂದರೆ ಇಲ್ಲ ಅಂತ. ಇವತ್ತು ಬೆಳಿಗ್ಗೆ ಕೂಡ ವಿಕ್ರಮ್ ಗಲೋಟಿ ಅಂತ ಹೇಳ್ಬಿಟ್ಟು ಟೊಯೋಟಾ ಕಂಪನಿಯ ಆಟೋಮೊಬೈಲ್ ಹೆಡ್ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಾಡಕ್ಟ್ಗೆ ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ನ ವಾಹನಗಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ನಿಮಗೆ ಗೊತ್ತಿದೆ, ಬರೀ 10%ಇಂದ 15% ಪ್ರಾಡಕ್ಟ್ ಆಗ್ತಾ ಇರುವಂಥದ್ದು. EV 25% ಸೇಲ್ಸ್ ಆಗ್ತಾ ಇದೆ. CNG ವೆಹಿಕಲ್ಗಳು 10% ಮೇಲ್ಪಟ್ಟು ಸೇಲ್ ಆಗ್ತದೆ. 65% ಮೇಲ್ಪಡೆ ಡೀಸೆಲ್ ವೆಹಿಕಲ್ಗಳು ಸೇಲ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲಿಯಂ ವೆಹಿಕಲ್ಗೆ ಮಾತ್ರ ಇಂಡಿಯಾದಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಎಥನಾಲನ್ನು. ಇದು 5% ಇತ್ತು, 10% ಆಯಿತು, 15 ಆಯಿತು, ಈಗ 20 ಮಾಡಿದ್ದಾರೆ. ಎಥನಾಲನ್ನು ಪೂರ್ಣವಾಗಿ ನಾವು ಈ ಒಂದು ಭಾರತದ ಇಂಧನ ಸ್ವಾತಂತ್ರ್ಯದ ಒಂದು ಈ ಸನ್ನಿವೇಶ ಇರುವಂಥ ಸಂದರ್ಭದಲ್ಲಿ ನಾವು ಇದನ್ನು ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಭಾರತಕ್ಕೆ ಇಂಧನ ಸಾಮರ್ಥ್ಯ, ನಮ್ಮ ಸ್ವಾತಂತ್ರ್ಯ ನಮಗೆ ಬೇಕಾಗಿದೆ. ಅದರಲ್ಲಿ ಕೂಡ ನಮ್ಮ ಆಯ್ಕೆಗಳು ಕೂಡ ನಮಗಿದೆ. ನಮಗೆ ಈ ಇಂಧನ ಬೇಡ ಅಂದರೆ ಆಲ್ಟರ್ನೇಟಿವ್ ಇಂಧನ ತಗೊಳ್ಬೇಕಂದ್ರೆ ಕೂಡ ನಮಗೆ ಅವಕಾಶಗಳಿದೆ. ಆದರೆ ದೇಶದಾದ್ಯಂತ ಇವತ್ತು 1 ಲಕ್ಷ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಸೇವೆ ಸಿಗ್ತಾ ಇದೆ. ಯಾವುದು ಎಥನಾಲ್ ಪೆಟ್ರೋಲ್ಗಳು ಇವತ್ತು ದೇಶದಾದ್ಯಂತ ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ E20 ಪೆಟ್ರೋಲ್ ಸಿಗ್ತಾ ಇದೆ. ಇದು ನೀವು BPCL ಪೆಟ್ರೋಲ್ ಬಂಕ್ ಆಗಿರ್ಬೋದು, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಅಥವಾ MRPLನ ಪ್ರಾಡಕ್ಟ್ ಪೆಟ್ರೋಲ್ ಬಂಕ್ ಆಗಿರ್ಬೋದು, ಯಾವುದೇ ತಾರತಮ್ಯವಿಲ್ಲದೆ ಎಲ್ಲ ಇಂಧನ ಪ್ರಾಡಕ್ಟ್ ಕಂಪನಿಗಳಲ್ಲಿ ಕೂಡ E20 ಮಿಕ್ಸೆಡ್ ಆದಂಥದ್ದು ಸಿಗುತ್ತೆ. ಇದು ಕಂಟಾಮಿನೇಟೆಡ್ ಅಲ್ಲ, ಇದು ಬ್ಲೆಂಡೆಡ್ ಫ್ಯೂಲ್. ಆದ ಕಾರಣ ಇದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡಲಿಕ್ಕೆ ಕೂಡ ನಮಗೆ ಹಕ್ಕೂ ಇಲ್ಲ ಇದರಲ್ಲಿ. ಓಕೆ ಸರ್, ಓಕೆ. ಉಮಾಶಂಕರ್ ಅವರೇ, ಭಾರತ ಇಂಧನಕ್ಕಾಗಿ, ತೈಲಕ್ಕಾಗಿ ಅಥವಾ ಕಚ್ಚಾ ತೈಲಕ್ಕಾಗಿ ಬೇರೆ ರಾಷ್ಟ್ರಗಳ ಮೇಲೆ ಅವಲಂಬಿತ ಆಗಿರೋದು ಹೆಚ್ಚು. ಆದರೆ E20 ಅಥವಾ ಎಥನಾಲ್ ಬಳಕೆಯಿಂದ, ಎಥನಾಲ್ ಮಿಶ್ರಣದಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಅದನ್ನ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ಏನು ಹೇಳ್ತೀರಾ? ಖಂಡಿತವಾಗ್ಲೂ ನೋಡಿ, ಇಡೀ ಪ್ರಪಂಚದಲ್ಲಿ ನಮ್ಮ ಕ್ರೂಡ್ ಆಯಿಲ್ ನಾವು 3ನೇ ಲಾರ್ಜೆಸ್ಟ್ ಪರ್ಚೇಸರು. ಹೌದು, ಅಮೆರಿಕ, ಚೈನಾ ಬಿಟ್ಟರೆ ನಾವೇ ಹೆವಿ ಪರ್ಚೇಸರು. ಸೊ ಇತ್ತೀಚೆಗೆ ನಿಮ್ಗೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಮೋದಿಯವರು, ಚಿನ್ನ ಸ್ವಲ್ಪ ದಿನ ಖರೀದಿ ಮಾಡಬೇಡಿ ಅಂತ. ಯಾಕೆ ಅಂದರೆ ನಮ್ಮ ದೇಶದ ಎಕನಾಮಿಗಳು ಚೆನ್ನಾಗಿ ಆಗಬೇಕು ಅಂದರೆ ಮೇಜರ್ ಆಗಿ ದುಡ್ಡು ಹೊರಗಡೆ ಹೋಗ್ತಾ ಇದೆ. ಇವತ್ತೆಲ್ಲರಿಗೂ ಐಫೋನು, ಸ್ಯಾಮ್ಸಂಗೇ ಬೇಕು, ಲೋಕಲ್ ಫೋನ್ ಯಾರಿಗೂ ಬೇಕಾಗಿಲ್ಲ. ಸೊ ಏನಾಗುತ್ತೆ, ಇಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಇಲ್ಲಿ ದುಡ್ಡೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ. ಆ ಎಕನಾಮಿ ನಮ್ಮ ಬೆಳೆಸ್ಕೋಬೇಕು ಅಂದರೆ ಕಂಪ್ಲೀಟಾಗಿ ನಮ್ಮ ದೇಶಿ ಮಾಲೇ ಇರಬೇಕು. ಸೊ ಆ ನಿಟ್ಟಲ್ಲಿ ಸರ್ಕಾರ ದಿಢೀರಂತ ಇವಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ದಂಗೆ ಏನು ಮಾಡಲಿಲ್ಲ. ಇದನ್ನು ಹಲವಾರು ವರ್ಷಗಳಿಂದ ರಿಸರ್ಚ್ ಮಾಡಿ ಇವತ್ತು E20ಗೆ ಇವತ್ತು ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕೆ ತಕ್ಕನಾಗಿ ಇವನ್ ಎಲ್ಲ ಮೇಜರ್ ಮ್ಯಾನುಫ್ಯಾಕ್ಚರರ್ ಲೈಕ್ ಮಾರುತಿ ಇರ್ಬೋದು, ಟೊಯೋಟಾ ಇರ್ಬೋದು, ಇವನ್ ಟಾಟಾ ಎಲ್ಲರೂ ಕೂಡ
ಇದನ್ನು ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ನಿಮ್ಗೆ ಗೊತ್ತಿರ್ಬೋದು, ಒಂದು ಟೈಮಲ್ಲಿ ಪೆಟ್ರೋಲ್ಗೆ ಆಟೋದವರು ಇದು ಸಿಮೆಂಟ್ ಯೂಸ್ ಮಾಡ್ತಾಯಿದ್ರು. ಓಕೆ, ಹಾಂ. ಅದಾದಮೇಲೆ ಅದನ್ನು ತೆಗೆಯೋಕ್ಕೆ CNG ಬಂತು. CNG ಬಂದು ಇಂಜಿನ್ ಹೊರಟೋಗ್ಬಿಡುತ್ತೆ ಹಾಗೆ ಹೇಗೆ ಅಂದರು. ಬಟ್ ಇಂಜಿನ್ ಇವತ್ತು CNGಗೆ ಅಡ್ಜಸ್ಟ್ ಆದರು. ಅದಾದಮೇಲೆ EV ಬಂತು, EVಗೆ ಅಡ್ಜಸ್ಟ್ ಆದರು. ಮುಂದೊಂದು ದಿನಗಳಲ್ಲಿ ಖಂಡಿತವಾಗ್ಲೂ ಈ ಒಂದು E20 ಏನಿದೆ ಇದಕ್ಕೂ ಜನ ಅಡ್ಜಸ್ಟ್ ಆಗಿ ಇದನ್ನು ಕೂಡ ಖಂಡಿತವಾಗ್ಲೂ ಒಂಥರ ಭಯ ಇಲ್ಲದೇ ಯೂಸ್ ಮಾಡೋದು ಖಂಡಿತವಾಗ್ಲೂ ನಿಜ. ಎಸ್, ಓಕೆ. ವಿರೂಪಾಕ್ಷ ಅವರೇ, ಮಾತುಗಳಲ್ಲಿ ಇದನ್ನು ವಹಿಸ್ಕೊಂಡು ಮಾತಾಡ್ಬೋದು ಅಥವಾ ವಿರೋಧವನ್ನು ಕೂಡ ಮಾಡಬಹುದು. ಆಸ್ ಎ ಮೆಕ್ಯಾನಿಕ್ ಆಗಿ ನಿಮ್ಗೆ ಗೊತ್ತಿರುತ್ತೆ ಯಾವ ಇಂಜಿನ್ಗೆ ಯಾವ ಫ್ಯೂಲ್ ಬೇಕು ಅಂತೇಳಿ. ಈಗ ಈ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಹಾಕೋದ್ರಿಂದ ಗಾಡಿಯ ಎಂಜಿನ್ಗಳಿಗೆ ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಇದೆ. ಅದು ಹೆಂಗೆ ಅಂದರೆ ಡಸ್ಟ್ ಹಿಡಿತೈತೆ ಒಳಗಡೆ, ಹೆಡ್ಡಲ್ಲಿ, ಟ್ಯಾಂಕಲ್ಲಿ ಸ್ವಲ್ಪ ಪ್ರಾರಂಭ ಬರುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಮೈಲೇಜ್ ಡ್ರಾಪ್ ಆಗ್ಬೋದು? ಒಂದು 50 ಕಿಲೋಮೀಟರ್ ಮೈಲೇಜ್ ಕೊಡುವಂತ ಗಾಡಿಯಲ್ಲಿ ಎಷ್ಟು ಮೈಲೇಜ್ ಕಮ್ಮಿ ಆಗುತ್ತೆ? 5 ಕಿಲೋಮೀಟರ್ ಕಮ್ಮಿ ಆಗುತ್ತೆ. ಒಂದು 45 ಕೊಡಬಹುದು ವೆಹಿಕಲ್. ಈ ರೀತಿ ಸಮಸ್ಯೆ ಇದೆ. ಇದನ್ನ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಆಗ್ಬೋದು? ಬೇರೆ ಏನೇನು ಅದೇ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತಾವೆ ಗಾಡಿಗಳು. ಈಗ ಆಲ್ರೆಡಿ ಆಗಿದೆಯಾ? ಈಗ ಫ್ಯೂಲ್ ಇಂಜೆಕ್ಟರ್ ಗಾಡಿಗಳೇ ಕಂಪ್ಲೇಂಟ್ ಸ್ಟಾರ್ಟ್ ಆಗಿವೆ. ಎಸ್. ರಾಮು ಅವರೇ, ಈಗ ಇಂಜಿನ್ಗಳಲ್ಲಿ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗೋದಾದ್ರೆ, ಈ E20 ಪೆಟ್ರೋಲ್ ಹಾಕೋದ್ರಿಂದ ಗಾಡಿಗಳ ಎಂಜಿನ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಮಾಡಿಫೈ ಮಾಡಿರುವಂತ ಇಂಜಿನ್ಗಳು ಕೂಡ ಭಾರತದಲ್ಲಿ ಇವೆ. ಸಮಸ್ಯೆ ಏನಾಗ್ತಾ ಇದೆ ಅಂತೇಳಿ ಈಗ ಸರ್, ಇದು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಏನು ಹೊಸ ವೆಹಿಕಲ್ಗಳನ್ನ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ ಅದಕ್ಕೆ ಅನುಕೂಲಗುಣವಾಗಿ ಈ ಪೆಟ್ರೋಲ್, ಮೆಥಾಲಿಯಂ ಪೆಟ್ರೋಲ್ ಮತ್ತು EV ಇದನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ. ಓಕೆ. ಹಳೆ ವೆಹಿಕಲ್ ಇದೆಯಲ್ಲ, ಕೇಳ್ತಿದೆ ಮಾತಾಡಿ. ಆ ವೆಹಿಕಲ್ಗಳಿಗೆ ಯಾವ ತರ ಅಡ್ಜಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಚೆಕ್ ಮಾಡೋದು. ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ 20,000 ಕಿಲೋಮೀಟರ್ ಓಡಿದೆ ಅಂತ. ಯಾವುದೇ ಒಂದು ವೆಹಿಕಲ್ ಇಂಜಿನ್ ಹೊಸದಾಗಿ ಕೊಟ್ಟಾಗ ಕಂಪ್ನಿ 1 ಲಕ್ಷ 1.5 ಲಕ್ಷ ಕೆಪಾಸಿಟಿ ಕೊಡುತ್ತೆ. ಓಕೆ. ನಾವು ಚೆಕ್ ಮಾಡ್ಬೇಕಾದ್ರೆ ಈ ಪೆಟ್ರೋಲ್ ಮಿಕ್ಸಿತ ಬರ್ತಾ ಇದೆಯಲ್ಲ, ಹಳೆ ವೆಹಿಕಲ್ಗಳು ಈಗ ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಮೈಲೇಜ್ಗಳು ಪ್ರಾಬ್ಲಮ್ ಆಗಿದೆ. ನಮ್ಮ ಸಹಜವಾಗಿ ಹೇಳ್ದಂಗೆ ಒಂದು 5 ಕಿಲೋಮೀಟರ್ ಮೈಲೇಜ್ ಪ್ರಾಬ್ಲಮ್ ಆಗಿದೆ. 5-6 ಇದೆ. ಆದ್ರೆ 5-6 ಕಿಲೋಮೀಟರ್ ಪ್ರಾಬ್ಲಮ್ 100% ಸ್ಟಾರ್ಟ್ ಆಗಿದೆ. ಕೆಲವ್ರು ಹೇಳ್ತಾರೆ, ಕೆಲವರು ಇನ್ನು ಕಸ್ಟಮರ್ ನಮ್ಗೆ ಯಾರು ಇನ್ನೂ ಬಂದು ಆ ತರ ಹೇಳಿಲ್ಲ. ಓಕೆ. ಆದ್ರೆ ಕೆಲವರು ಪೆಟ್ರೋಲ್ ಡಬ್ಬಿ ಹಿಡ್ದಿ ಮೆಥಾಲಿಯಂನ ಅಡಿಲಿ 20% 80% ಪೆಟ್ರೋಲ್ ತೋರಿಸ್ತಾರಲ್ಲ, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಇದ್ರಲ್ಲೆಲ್ಲ ಹರಿದಾಡ್ತಿದೆಯಲ್ಲ. ನಮಗೆ ಕ್ಲಿಯಾರಿಟಿ ಬೇಕಾಗಿರೋದು ಇಂಜಿನ್ಗೆ ಎಫೆಕ್ಟ್ ಆಗುತ್ತಾ ಅದು. ಈಗ ಉದಾಹರಣೆಗೆ ಈಗಿರೋ ಪೆಟ್ರೋಲ್, ಮೊದಲು ಓಡ್ತಾ ಇದ್ದಿದ್ದ ಪೆಟ್ರೋಲ್ಗೆ ನೀರ್ ಮಿಕ್ಸ್ ಆದ್ರೆ ಪೆಟ್ರೋಲ್ ಹೋಗಿ ಕಾರ್ಬೇಟ್ರ್ ಕೂತ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ನಾವು ಎಲ್ಲ ತೆಗ್ದು ರಿಮೂವ್ ಮಾಡಿ ವಾಶ್ ಮಾಡಿ ಪೆಟ್ರೋಲ್ನ ಡಿಸ್ಪ್ಯೂಟ್ ಮಾಡಿ ಬೇರೆ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಈ ಮೆಥಾಲಿಯಂ ಇದೆಯಲ್ಲ, ಇದ್ರ ಬಗ್ಗೆ ನಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ಬೇಕಾಗಿದೆ. ನಾವು ಹೊಸ ಗಾಡಿಗಳನ್ನ ಯಾರು ಇಂಜಿನ್ ಬಿಚ್ಚಿ ಎಫೆಕ್ಟ್ ಏನಾಗಿದೆ ಅನ್ನೋದು ಚೆಕ್ ಮಾಡಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಏನಾರ ಡಿಫೆಕ್ಟ್ ಆಗಿದ್ರೆ ಅದ್ರ ಬಗ್ಗೆ ಮಾಡ್ತೀವಿ. ಹಳೆ ವೆಹಿಕಲ್ ಯಾವ ತರ ಆಗುತ್ತೆ ಅನ್ನೋದು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ. ನಿಜ ನಿಜ. ಎಸ್ ರಾಮ್ ಅವರೇ, ಮಾಹಿತಿಯನ್ನು ಪಡ್ಕೊಳ್ತೀವಿ. ಆದ್ರಿಂದ ಓಕೆ, ಒಂದ್ ಕಡೆಯಲ್ಲಿ ಅತಿಥಿಗಳು ಹೇಳ್ತಾ ಇದ್ರು, ಈಗಾಗಲೇ E20 ಅಥವಾ ಎಥನಾಲ್ ಮಿಶ್ರಿತ ಪೆಟ್ರೋಲ್ ನಿಂದ ಆಗುವಂತ ತೊಂದರೆಗಳ ವಿಚಾರವಾಗಿ ಹೊಸ ವೆಹಿಕಲ್ ಅಲ್ಲಿ ಏನು ಸದ್ಯಕ್ಕೆ ಗೊತ್ತಾಗೋದಿಲ್ಲ, ಆದ್ರೆ ಹಳೆ ವೆಹಿಕಲ್ ನಲ್ಲಿ ಯಾವ ರೀತಿಯಾಗಿ ಪರಿಣಾಮಗಳು ಬೀರುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ ಎನ್ನುವಂತ ವಿಚಾರಕ್ಕೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಅಥವಾ E20 ಬಳಕೆಯಿಂದ ಏನೆಲ್ಲ ಅನಾನುಕೂಲ ಇದೆ ಎನ್ನುವ ವಿಚಾರದ ಕುರಿತು ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬರೀ ಇದರಿಂದ ಪ್ರಾಬ್ಲಮ್ಸ್ಗಳು ಮಾತ್ರ ಇರೋದಲ್ಲ, ನಮ್ಮ ದೇಶಕ್ಕೆ ಇದರಿಂದ ಸಹಾಯ ಕೂಡ ಇದೆ, ಸಾಕಷ್ಟು ಪ್ರಯೋಜನ ಆಗುತ್ತೆ ಅಂತೇಳಿ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ. ಕೇಂದ್ರ ಸರ್ಕಾರದ ಸಚಿವರು ಕೂಡ ಈಗಾಗಲೇ ಕ್ಲಾರಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು, ಆದರೆ ದೊಡ್ಡ ಮಟ್ಟದ ಸಮಸ್ಯೆಗಳೇನು ಆಗೋದಿಲ್ಲ ಅಂತೇಳಿ ರಾಧಾಕೃಷ್ಣ ಹೊಳ್ಳ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಈಗಾಗಲೇ
ಪ್ರಾಬ್ಲಮ್ಗಳ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡಿದ್ವಿ, ಏನ್ ಸಮಸ್ಯೆ ಆಗಬಹುದು, ಹಾಗೇನೆ ಕೇಂದ್ರ ಸರ್ಕಾರ ಇದಕ್ಕೆ ಏನ್ ಕ್ಲಾರಿಟಿ ಕೊಟ್ಟಿದೆ ಅಂತ ಹೇಳಿ. ಬಟ್ ಇದರಿಂದ ಭಾರತಕ್ಕೆ ಒಂದಷ್ಟು ಸಹಾಯ ಕೂಡ ಆಗುತ್ತೆ, ಬೇರೆ ದೇಶಗಳ ಮೇಲೆ ನಾವು ಅವಲಂಬನೆ ಮಾಡೋದು ಕಮ್ಮಿ ಆಗುತ್ತೆ ಎನ್ನುವಂತ ವಿಚಾರ ಏನ್ ಹೇಳ್ತೀರಾ ಸರ್? ಹೌದು, ನಾವು ಪೂರ್ಣವಾಗಿ ಇಂಧನಕ್ಕಾಗಿ ನಾವು ಹೊರ ದೇಶಗಳನ್ನೇ ಅವಲಂಬಿತವಾಗಿದ್ದೀವಿ. 85% ಇಂಧನ ಸಾಮರ್ಥ್ಯ ನಮ್ದು ಹೊರ ದೇಶದ ಡಿಪೆಂಡಿಂಗ್ ಆಗಿದೆ. ಅದರಿಂದ ಆಗ್ಬಿಟ್ಟು 2000ನೇ ಇಸವಿಯಿಂದಲೇ 25 ವರ್ಷಗಳಿಂದ ಕಾಲ ಶತಮಾನಗಳಿಂದ ದೇಶ ಇದಕ್ಕಾಗಿ ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿನೇ ಮೋರ್ ದೆನ್ 40 ಫ್ಯಾಕ್ಟ್ರೀಸ್ಗಳು ಇದಕ್ಕೆ ಸಂಬಂಧಪಟ್ಟ ಎಥನಾಲ್ ತಯಾರಿಕಾ ಇದರಲ್ಲಿ ಇದೆ. 499 ಇಂಡಸ್ಟ್ರಿಗಳು ಭಾರತದಾದ್ಯಂತ ಪ್ರೊಡಕ್ಷನ್ ಮಾಡ್ತಾ ಇದೆ. ಭಾರತದಲ್ಲಿ 3ನೇ ಸ್ಥಾನದಲ್ಲಿ ನಾವು ಕರ್ನಾಟಕದಲ್ಲಿ ಎಥನಾಲ್ ತಯಾರಿಕಾ ಇದರಲ್ಲಿ ನಾವು ಇದ್ದೀವಿ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಥನಾಲ್ ತಯಾರು ಮಾಡ್ತಾ ಇದ್ದೀವಿ. ಎಥನಾಲ್ ಅನ್ನು ಇವತ್ತು ಯಾಕೆ ನಾವು 2020ರಲ್ಲಿ ನಾವು 5% ಬಳಕೆ ಮಾಡ್ತಾ ಇದ್ದೀವಿ, 5% ಬಳಕೆ ಮಾಡ್ತಾ ಇದ್ದೀವಿ 2001ರಿಂದ 2003ರವರೆಗೆ. 2003ರಿಂದ 2013ರವರೆಗೆ E5 ಅಂತ ಕಂಟಿನ್ಯೂಸ್ ಆಯಿತು. 2014ರಿಂದ ಮೇಲೆ ನಾವು ಅದನ್ನು ಮತ್ತೆ ಜಾಸ್ತಿ ಮಾಡಿದ್ವಿ. ದೇಶೀಯ ಎಥನಾಲ್ ಉತ್ಪಾದನೆಗೂ ಕೂಡ ಹೆಚ್ಚಿನ ಅವಕಾಶಗಳನ್ನು ಕೂಡ ಮಾಡಿಕೊಟ್ವಿ ನಾವು. ಆ ಸಂದರ್ಭದಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳಾಗಿರ್ಬೋದು, ಇತರ ದವಸ ಧಾನ್ಯಗಳ ತಯಾರಿಕಾ ಸಂಸ್ಥೆಗಳಿಗೆ ಕೂಡ ಇದಕ್ಕೆ ಹೆಚ್ಚಿನ ಇದು ಮಾಡೋದಕ್ಕೆ ಮೇಕೆಜೋಳದ ಫ್ಯಾಕ್ಟ್ರಿ ಅಂತವರಿಗೆಲ್ಲ ಸಬ್ಸಿಡಿಗಳನ್ನು ಕೇಂದ್ರ ಸರ್ಕಾರ ಬೇಕಾದಷ್ಟು ಕೊಟ್ಟಿದೆ. ಇದರಲ್ಲಿ ಕೂಡ ಇದು ಕೂಡ ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ, ಯಾರು ಚಿಕ್ಕ ಪುಟ್ಟ ಉದ್ಯಮಿಗಳೆಲ್ಲ ದೇಶದಲ್ಲಿ ಆಡಳಿತದಲ್ಲಿ ಎಲ್ಲ ಇರುವಂಥ ದೊಡ್ಡ ದೊಡ್ಡ ಮಟ್ಟದ ಉದ್ಯಮಿಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಶಕ್ತಿ ಉಳ್ಳಂಥ ಉದ್ಯಮಿಗಳು ಅಂಥವರು 2020ರಿಂದ ಮೇಲೆ ಇದಕ್ಕೆ ಈ E20ಯ ಗುರಿಯನ್ನು ನಾವು ಹೊಂದಿದ್ವಿ. E20 ಗುರಿ ಆಗಬೇಕು ಅಂತ. ಅದನ್ನು 2025ರಿಂದ ನಾವು ಇಂಪ್ಲಿಮೆಂಟೇಷನ್ಗೆ ಸ್ಟಾರ್ಟ್ ಮಾಡಿದ್ವಿ. ಈಗ ಇಂಪ್ಲಿಮೆಂಟೇಷನ್ ಆಗಿದೆ. ಈ 2023ರಿಂದ ಮೇಲೆ ತಯಾರಾದಂಥ ವಾಹನಗಳಿಗೆ ಎಥನಾಲ್ ಮಿಶ್ರಣ ಮಾಡಲಿಕ್ಕೆ ಫುಲ್ ಫಿಟ್ ಆಗಿ ಬಂದಿದೆ. ಇದು ಬಂದ್ಬಿಟ್ಟು ಸೊಸೈಟಿ ಆಫ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ARI ಅಂತ ಸಂಸ್ಥೆಗಳಲ್ಲಿ ಕೂಡ ಅಪ್ರೂವ್ ಮಾಡ್ಕೊಂಡಿದ್ದಾರೆ. ಆದ ಕಾರಣ ಯಾರೂ ಇದನ್ನು ವಿರೋಧ ಮಾಡ್ತಾ ಇಲ್ಲ. ನಾನು ಇವಾಗ ಮಾಧ್ಯಮದಲ್ಲಿ ಡಿಬೇಟಿಗೆ ಬರೋಕ್ಕೆ ಮೊದಲು ಮಾರುತಿ ಸಂಸ್ಥೆಯವ್ರನ್ನ ಕೇಳಿದೆ, ನಿಮ್ಮ ಸಂಸ್ಥೆಯ ವಾಹನಗಳಿಗೆ ಏನಾದ್ರು ತೊಂದರೆ ಆದರೆ ಯಾರು ಜವಾಬ್ದಾರಿ? ಯಾಕಂದರೆ ಮಾರುತಿ ಅವರ ಹೈಯೆಸ್ಟ್ ಪೆಟ್ರೋಲ್ ವೆಹಿಕಲ್ಗಳು ಇವತ್ತು ರಸ್ತೆಯಲ್ಲಿದೆ, ಮಾರುತಿ ತಯಾರಿಸಿದಂಥದ್ದು. ಅವರು ಅದಕ್ಕೆ ಉತ್ತರ ಇಲ್ಲ. ಅವ್ರು ಹೇಳ್ತಾರೆ ನಮ್ಮ ಪ್ರಾಡಕ್ಟಿಗೆ ಯಾವುದೇ ಎಥನಾಲ್ ಇದರಿಂದ ಡ್ಯಾಮೇಜಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಥರನೇ ಆಥರೈಸ್ಡ್ ಆಗಿ ಲೆಟರ್ ಕೊಡ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇವರು ಟೊಯೋಟಾದವರು ಕೂಡ ಆಲ್ರೆಡಿ ಇವತ್ತು ಪ್ರೆಸ್ ಮೀಟನ್ನು ಮಾಡಿದ್ದಾರೆ. ಅವರು ಕೂಡ ಹೇಳಿದ್ದಾರೆ ಎಥನಾಲಿಂದ ಆಗ್ಬಿಟ್ಟು ನಮ್ಮ ಪ್ರಾಡಕ್ಟ್ ಯಾವುದು ಕೂಡ ಡ್ಯಾಮೇಜ್ ಆಗ್ತಾ ಇಲ್ಲ ಅಂತ ಹೇಳಿ. ಕಳೆದ ಒಂದು 4 ತಿಂಗಳುಗಳಿಂದ ವಾಹನದ ಸೇಲ್ಸ್ ಅಪ್ಡೇಟ್ಗಳು ನೀವು ನೋಡ್ಕೊಂಡು ಬಂದರೂ ಕೂಡ ಎಥನಾಲ್ ಮಾರುಕಟ್ಟೆಗೆ ಬಂದ ಮೇಲೆ ಕೂಡ ವಾಹನ ಸೇಲ್ಸಲ್ಲಿ ಏನೂ ಡೌನ್ ಆಗಲಿಲ್ಲ. ವಾಹನದ ಸೇಲ್ಸ್ ಅದೇ ಮಟ್ಟವನ್ನು, ಅದೇ ಗುರಿಯನ್ನು ಹೊಂದ್ಕೊಂಡು ಸೇಲ್ಸ್ ಆಗ್ತಾ ಇದೆ. ಇದರಿಂದ ಆಗ್ಬಿಟ್ಟು ವಾಹನ ಮಾಲೀಕರು ಎಥನಾಲ್ ಬಂದಿದೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ಕೂತ್ಕೊಳ್ಳಿಲ್ಲ. ಎಥನಾಲ್ ಒಂದು ಕಡೆ ಇದೆ, ನಾವು ನಮ್ಮ ಕಡೆಯಿಂದ ಇದ್ದೀವಿ ಅಂತ ಹೇಳೋ ಥರ ಸಾಮರ್ಥ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಎಥನಾಲಲ್ಲಿ ಬಂದ್ಬಿಟ್ಟು ಇದು ದೊಡ್ಡ ಮಟ್ಟದಲ್ಲಿ ದೇಶೀಯ ಒಂದು ಇಂಧನ ಇದಕ್ಕೆ ಬೇಕಾಗಿ ಮಾಡಿದಂಥ ಒಂದು ಹೊಸ ಯೋಜನೆ ಅಂತ ನಾವು ಹೇಳ್ಬೋದು ಅಷ್ಟೇ. ಎಸ್, ಉಮಾಶಂಕರ್ ಅವರೇ, ಈಗಾಗಲೇ ಎಥನಾಲ್ ಕುರಿತಂತೆ ಪರ ವಿರೋಧ ಚರ್ಚೆಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ವೇಳೆ ಎಥನಾಲ್ ಮಿಶ್ರಿತ ಪೆಟ್ರೋಲನ್ನು E20 ಹಾಕಿ ನನ್ನ ವೆಹಿಕಲ್ಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಅಂತ ಹೇಳಿ? ಅಲ್ಲ, ಅದಕ್ಕೋಸ್ಕರನೇ ಇವಾಗ ಎಲ್ಲ ಮ್ಯಾನುಫ್ಯಾಕ್ಚರ್ ಕೂಡ ಹೇಳಿದಾರಲ್ವಾ, ಓಕೆ, ಎಥನಾಲ್ ಬಳಕೆಯಿಂದ ನಮ್ಮ ವೆಹಿಕಲ್ಗೆ ಯಾವುದೇ ಥರದ ಹಾನಿ ಉಂಟಾಗೋದಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ, ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರಲ್ವಾ. ಓಕೆ, ಸೊ ಅದಕ್ಕೂ ಸರ್ಕಾರನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಲ್ವಾ. ಆ ಥರ ಏನಾದರೂ ಆದರೆ ಇವನ್ ಇನ್ಶೂರೆನ್ಸ್ಗೆ ಇರ್ಬೋದು, ಇಲ್ಲಾಂದರೆ ವ್ಯಾರಂಟಿ ಕೊಟ್ಟಿದ್ದಾರೆ ಕಂಪ್ನಿಯವರು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಅಂತ ಪೆಟ್ರೋಲಿಯಂ ಮಿನಿಸ್ಟರ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಸೊ ಹಾಗಾಗಿ ಅದರದ್ದೇನು ಪ್ರಾಬ್ಲಮ್ ಬರಲ್ಲ. ಸೊ ಮುಖ್ಯವಾಗಿ ಇದರಲ್ಲಿ 2 ರೀತಿ. ಒಂದು, ಪರಿಸರಕ್ಕೂ ಅದರಿಂದ ಹಾನಿ ಆಗಲ್ಲ. ಬಿಕಾಸ್ ನಿಮಗೆ ಏನು ವಾಯು ಮಾಲಿನ್ಯ ಬರುತ್ತೆ ಅದರಲ್ಲೂ ಕೂಡ ಇವಾಗ ಮಾಮೂಲಿ ಪೆಟ್ರೋಲ್ಗಿಂತ ಎಥನಾಲ್ ಮಿಶ್ರಿತವಾಗಿ ಬಂದರೆ ನಿಮಗೆ ಪೊಲ್ಯೂಷನು ಕಮ್ಮಿ ಆಗುತ್ತೆ ಅಂತ ಕೊಟ್ಟಿದ್ದಾರಲ್ಲ. ಸೊ ಆ ಥರ ಪ್ಲಸ್ ಪಾಯಿಂಟು. ಇದರ ಜೊತೆಯಲ್ಲಿ ಕೂಡ ಮುಖ್ಯವಾಗಿ ರೈತರಿಗೆ ಇವತ್ತು ಎಷ್ಟು ಒಂದು ಸಪೋರ್ಟ್ ಬೇಕು ಅಂದರೆ ಆ ಸಪೋರ್ಟ್ಗೆ ಈ ಒಂದು ಸರ್ಕಾರ ಮುಂದೆ ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಇವತ್ತು ಪಂಜಾಬ್ಗಳಲ್ಲಿ ಆ ಕಬ್ಬನ್ನೆಲ್ಲ ಬೆಳೆದ್ಬಿಟ್ಟು ಬೆಂಕಿ ಕೊಟ್ಟರೆ ಅದು ಡೆಲ್ಲಿ ತನಕ ವಾಯು ಮಾಲಿನ್ಯ ಬರ್ತಾ ಇತ್ತು. ಇವಾಗ ಇದನ್ನೆಲ್ಲ ಅದಕ್ಕೆ ಎಥನಾಲ್ಗೆ ಯೂಸ್ ಮಾಡ್ಕೋಬೋದು. ಅವರು ಖಂಡಿತವಾಗ್ಲೂ ಅದನ್ನು ಬರ್ನ್ ಮಾಡೋಂಥ ಪ್ರಮೇಯನೇ ಬರಲ್ಲ ಅಲ್ವಾ, ಬರಬಾರ್ದು ಅಂದರೆ ಎಲ್ಲ ಕೆಲಸ ಮಾಡ್ತಾ ಇರೋದು. ಸೊ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಸ್ವಲ್ಪ ಅನಾನುಕೂಲ ಆಗ್ಬೋದು. ನಿಜವಾಗ್ಲೂ ಇವಾಗ ಮೇಜರಾಗಿ ಹೇಳಬೇಕು ಅಂದರೆ ಈ ಪವರ್ TV ವ್ಯೂವರ್ಸ್ಗೆಲ್ಲರಿಗೂ ಗಾಡಿನ ಯೂಸ್ ಮಾಡದೆ ಹೋದರೆ, ಸಪೋಸ್ 20 ಡೇಸು 25 ಡೇಸ್ ಯೂಸ್ ಮಾಡದೆ ಹೋದರೆ ಅಂಥವರು ಸ್ಟಾಕ್ ಮಾಡಿಕೊಂಡ್ರೆ ಪೆಟ್ರೋಲ್ನ, ಆವಾಗ ಏನಾದರೂ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗ್ಬೋದು ಅಂತ ಕೆಲವು ಕಡೆ ನಾವು ಕೇಳ್ಕೊಂಡಿರೋದು ಮಾಹಿತಿ. ಸೊ ಅದನ್ನು ಬಿಟ್ಟರೆ ರೆಗ್ಯುಲರ್ ಯೂಸರ್ಸ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮೇಜರಾಗಿ. ಸೊ ದಿನನಿತ್ಯ ಕಾರ್ಯಕ್ರಮಗಳು ಇವತ್ತು
ಹೈವೇಗಳು ಮೇಜರ್ ಆಗಿ ಒಳ್ಳೊಳ್ಳೆ ಹೈವೇಗಳಾಗಿದೆ. ಓಕೆ. ಸೊ ಯಾವ ವೆಹಿಕಲ್ಲು ಕೂಡ ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಯಾವುದೋ ಹೋಗದೇ ಇರೋಂಥ ವೆಹಿಕಲ್ಗಳಿಲ್ಲ. ಸೊ ಹಳೆ ವೆಹಿಕಲ್ ಬಗ್ಗೆ ಹೇಳ್ತಿದ್ರು ರಾಮು ಅವರು. ಇವಾಗ 25 ವರ್ಷದ ವೆಹಿಕಲ್ಲು ಅದೆಲ್ಲ BS2 ಏನಾಯ್ತು ಸರ್ ಅದೆಲ್ಲ. ಓಕೆ ಓಕೆ. ಈವನ್ ಮೇಜರ್ ಆಗಿ ಇವತ್ತು ಎಂತೆಂಥ ರೋಡ್ಗಳು ಮಾಡಿದ್ದಾರೆ. ಮೇಜರ್ ಆಗಿ ಬೇಕಾಗಿರೋದು ಅವ್ರಿಗೆ ಏರ್ ಬ್ಯಾಗ್ಸು. ಏರ್ ಬ್ಯಾಗ್ ಇಲ್ಲದೆ ಇರೋ ಗಾಡಿಗಳನ್ನ ಕಂಪ್ನಿ ನಮ್ಮ ಇಡೀ ದೇಶ ಹೇಳ್ಬಿಟ್ಟಿದ್ದಾರೆ, ಸ್ಕ್ರ್ಯಾಪ್ ಫೆಸಿಲಿಟಿ ಕೊಟ್ಟಿದ್ದೀವಿ, ಅದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ, ಹೊಸ ವೆಹಿಕಲ್ ಪರ್ಚೇಸ್ ಮಾಡಿ, ಇವತ್ತಿನ ಟೆಕ್ನಾಲಜಿಗೆ ಬನ್ನಿ ಅಂತ. ಎಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡು ನಮ್ಮ ದೇಶದ ಎಕನಾಮಿ ಚೆನ್ನಾಗಿ ಬೆಳಿಬೇಕು, ಡಾಲರ್ಸ್ ವಿರುದ್ಧ ಹೋರಾಡಬೇಕು, ಡಾಲರ್ಸ್ ಇಷ್ಟು ದುಡ್ಡು ಆಗೋಯ್ತು ಅಂತ ಹೇಳೋದು ಮಾತ್ರ ಆಗಲ್ಲ ಸರ್. ಅದಕ್ಕೆ ಜೊತೆಯಾಗಿ ಜನಗಳು ಕೂಡ ಅದಕ್ಕೆ ಪೂರಕವಾಗಿ ಕೆಲಸಗಳು ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು. ದೇಶ ಯಾರ್ದು ಸರ್? ದೇಶ ನಮ್ಗಳು. ನಾವುಗಳು ಸಪೋರ್ಟ್ ಮಾಡಿದ್ರೆ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ. ನಾನೊಬ್ಬ ಕೂತ್ಕೊಂಡು ನಾನು ಪೆಟ್ರೋಲ್ ಹಾಕಲ್ಲ ಅಂದ್ರೆ ಏನಾಗುತ್ತೆ? ಎಲ್ಲ ಮಾಡಬೇಕು. ದೇಶ ಉದ್ಧಾರ ಆಗಬೇಕು ಅಂದರೆ ಅಡ್ಜಸ್ಟ್ ಆಗಬೇಕು. ಒಂದಿನ CNG ಬೇಡ ಅಂತಂದರು, EV ಬೇಡ ಅಂತಂದರು. ಮುಖ್ಯವಾಗಿ ಹೇಳ್ತೀನಿ ನಿಜವಾಗ್ಲೂ ಸರ್, ಕರೆಂಟ್ ಬಂದಾಗ 1902-5 ಕರೆಂಟ್ ಬಂದಾಗ ಸರ್ ಅಪೋಸ್ ಮಾಡಿದ್ರು. ಕರೆಂಟ್ ಬಂದಾಗ ಅಯ್ಯಯ್ಯೋ ಕರೆಂಟ್ ತರ್ತಾ ಇದ್ದಾರೆ, ಎಲ್ಲರೂ ಸಾಯಿಸ್ಬಿಡ್ತಾರೆ ಅಂತ. ಇವತ್ತು ಸರ್ 5 ನಿಮಿಷ ನಿಮ್ಮ ಕರೆಂಟ್ ಹೋಗ್ಬಿಟ್ರೆ ಫಸ್ಟ್ KBಗೆ ಫೋನ್ ಮಾಡ್ತಾರೆ, ಎಲ್ಲಿ ಸರ್ ಕರೆಂಟೇ ಬರ್ತಾ ಇದೆ, ಕರೆಂಟ್ ಬರ್ತಾ ಇಲ್ಲ ಅಂತ. ಸೊ ಹಾಗಾಗಿ ಜನ ಒಂದಕ್ಕೊಂದು ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಸರ್ ಮುಂದಿನ ದಿನಗಳಲ್ಲಿ. ಇದು ದೇಶ ಉದ್ಧಾರ ಆಗುವಂಥ ಕೆಲಸಗಳು. ಸೊ ಸರ್ಕಾರ ಮಾಡ್ತಾ ಇದೆ. ಸೊ ನಿತಿನ್ ಗಡ್ಕರಿ ಅವರು ಒಳ್ಳೆ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅವ್ರಿಗೂ ಕೂಡ. ಎಸ್. ವಿರೂಪಾಕ್ಷ ಅವರೇ, ಸಮಸ್ಯೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಓಕೆ, ಈಗ ಹೊಸದಾಗಿ ಬರುವಂತ ವೆಹಿಕಲ್ಗಳಲ್ಲಿ BS6 ಇಂಜಿನ್ಗಳಲ್ಲಿ ಈ ರೀತಿಯಾಗಿ ಪೆಟ್ರೋಲ್ ಆಗುತ್ತೆ, ಎಥನಾಲ್ ಮಿಶ್ರಿತ ಪೆಟ್ರೋಲ್ ಆಗುತ್ತೆ. ಆದ್ರೆ BS3 ಹಾಗೇನೆ 4ಗಳಲ್ಲಿ ಆಗೋದಿಲ್ಲ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಏನ್ ಹೇಳ್ತೀರಾ? ಹೌದು, ಈ ಹೊಸ ಮಾಡ್ಲಿಗೆ ಓಡುತ್ತೆ, ಹಳೆ ಮಾಡ್ಲು ಗಾಡಿಗೆ ಡೆಸ್ಟ್ ಹಿಡಿಯೋದು ಆ ಥರ ಎಲ್ಲ ಅದೇ ಆಗುತ್ತೆ. ಆಗಿದೆಯಾ? ಆಗುತ್ತೆ, ಆಲ್ರೆಡಿ ಆಗಿದೆ. ಇನ್ನ ಆಗಿಲ್ಲ, ಆಗುತ್ತೆ ಅದು. ಯಾಕೆಂದ್ರೆ ಜಾಸ್ತಿ ತುಕ್ಕತ್ತದೈತೆ ಒಳಗಡೆ, ಇಂಜಿನ್ ಹೆಡ್ಡಲ್ಲಿ, ವಾಲಲ್ಲಿ ಅದೆಲ್ಲ ಒಂದು ಸ್ವಲ್ಪ ಡೆಸ್ಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಓಕೆ. ಈಗ ಹೇಳ್ತಾ ಇದ್ರಿ ಈ ಹಿಂದೆ, ಈಗ BS3 ಇರ್ಬೋದು, BS4 ಇರ್ಬೋದು, ಹಳೆ ಇಂಜಿನ್ಗಳು, ಅವುಗಳಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಈಗಿನ ಜನರೇಷನ್ ಅಲ್ಲಿ B6 ಅಲ್ಲಿ ಖಂಡಿತವಾಗ್ಲೂ ಕಂಡು ಬರುತ್ತೆ. ಕಂಪೇರ್ ಮಾಡಿದ್ರೆ ಎರಡು ಇಂಜಿನ್ಗಳಿಗೆ. ಬಟ್ ಆ ಸಮಸ್ಯೆಯನ್ನ ಇದಕ್ಕೆ ಕಂಪೇರ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅರ್ಥ ಆಗಲಿಲ್ಲ. ಒಂದ್ ಕಡೆಯಲ್ಲಿ BS3 ಇಂಜಿನ್ ಹಾಗೇನೆ BS4 ಇಂಜಿನ್ ಇವೆಲ್ಲವೂ ಕೂಡ ಹಳೆ ಇಂಜಿನ್ಗಳು. ಹೌದು. BS6 ಹೊಸ ಇಂಜಿನ್. ಹೌದು. BS3 ಈ ಎರಡು ಇಂಜಿನ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಪ್ರಾಬ್ಲಮ್ಗಳು ಇದ್ದೇ ಇರುತ್ತೆ. ಈ ಹಿಂದೆ ಕೂಡ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಆಯುಷ್ಯ ಆಗಿರುತ್ತೆ, ವರ್ಷಗಳಾಗಿರುತ್ತೆ, ಏನಾದ್ರೂ ಸಮಸ್ಯೆಗಳು ಕಂಡು ಬರುತ್ತೆ. ಹಾಗೆ ಈ ಪೆಟ್ರೋಲ್ ಹಾಕೋದ್ರಿಂದ ಇದೇ ಸಮಸ್ಯೆಗೆ ಕಾರಣ ಆಯ್ತು ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅದು ಓಕೆ. ಎಸ್. ವಿರೂಪಾಕ್ಷ ಅವರೇ, ಗಮನಿಸ್ತಾ ಇದ್ರಿ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಇದು ಮಿಶ್ರಣ ಸರಿಯಾಗಿ ಆಗೋದಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇವೆ. ಏನ್ ಹೇಳ್ತೀರಾ ನೀವು? ರಾಮು ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ನಾನು ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ನಾವು ದೇಶದ ಪ್ರಜೆ, ಓಕೆ, ದೇಶಕ್ಕೋಸ್ಕರ ಹೋರಾಡ್ತಾ ಇರೋ ಪ್ರತಿಯೊಬ್ರು. ಈಗ ನಾನು ಒಂದು 4 ವೆಹಿಕಲ್ ಕೆಲಸ ಮಾಡಿ ಜೀವನ ಮಾಡೋರ್ದು ರೆಡಿ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನಮ್ಮ ಮಾನ್ಯ ಪ್ರಧಾನಿಯವ್ರಿಗೆ ಕೇಳ್ಕೊಳ್ಳೋದೇನಂದ್ರೆ, ಈಗ ಕೊರೋನಾ ಬಂದಾಗ ಮತ್ತೆ ಮೊನ್ನೆ ಗೋಲ್ಡ್ ವಿಚಾರದಲ್ಲಿ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಪೆಟ್ರೋಲ್ ವಿಷಯದಲ್ಲೂ ದೇಶಕ್ಕೆ, ನಾನು ಮೊನ್ನೆ ಇದ್ರ ವಿಚಾರವಾಗಿ ಚರ್ಚೆ ಮಾಡಿದೆ. ಈ ಮೆಥಿಲಿನ್ ಹೆಂಗ್ ಉತ್ಪಾದನೆ ಮಾಡ್ತಾರೆ ಅಂದ್ರೆ, ನಮ್ಮ ದೇಶದ ರೈತರು ಬೆಳೆದಂತ ಪದಾರ್ಥದಲ್ಲಿ ಉತ್ಪಾದನೆ ಆಗುವ ಈ ಮೆಥಿಲಿನ್ ಎಂಬುದು. ಹೌದು. ಅದರಿಂದ ಮಾನ್ಯ ಪ್ರಧಾನಿಗಳು ಇಡೀ ದೇಶಕ್ಕೆ ಇದನ್ನ ಸ್ಪಷ್ಟ ಸಂದೇಶ ಕೊಟ್ರೆ, ಹೊಸ ಪ್ರಯೋಗ, ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡಿ ಹೊಸ್ದಾಗಿ ಮಾಡಿದಾಗ ಏಳು ಬೀಳುಗಳು ಇರುತ್ತೆ. ಹೌದು. ಅದನ್ನ ಎಕ್ಸ್ಪೋಸ್ ಆಗಿ ಮಾಡ್ಕೊಂಡು ನಮ್ಮ ಅನುಕೂಲತೆಗೆ ತಗೊಂಡು ಹೋಗ್ಬೇಕಾಗಿರೋದು ನಾವು. ಆದ್ರೆ ಈಗ ನನಗ್ ಗೊತ್ತಿರಂಗೆ EV ಬಂದ ಮೇಲೆನೆ ಹಳೆ ವೆಹಿಕಲ್ಗಳು ಸೇಲಿಂಗು ಕಮ್ಮಿ ಆಗಿದೆ. ಹೊಸ ಗಾಡಿ ಏನ್ ಬರ್ತಾ ಇದೆ ಈಗ 100%
ಇಂದ ಈಗ ರಾಜ್ಯದಲ್ಲಿ ದೇಶದಲ್ಲಿ ಕೋಟ್ಯಾಂತರ ವೆಹಿಕಲ್ ಓಡ್ತಾ ಇದೆ. ಅದರಲ್ಲಿ ಇವಿ ಗಾಡಿಗಳು ಇವಾಗ ತುಂಬಾ ಓಡಾಕ್ ಸ್ಟಾರ್ಟ್ ಆಗಿದೆ. ಹಳೆ ವೆಹಿಕಲ್ ಎಲ್ಲ ಸ್ಟಾಪ್ ಆಗ್ತಾ ಇದೆ. ಈಗ ನಮ್ಗೆ ಡೈಲಿ ಒಂದು 4 ಗಾಡಿ 5 ಗಾಡಿ ರಿಪೇರಿಗೆ ಬರ್ತಿತ್ತು. ಇವತ್ತು 2 ಗಾಡಿ 3 ಗಾಡಿ 1 ಗಾಡಿ ಬರಕ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಕಾರಣ ಇವಿ ಬಂದಿರೋದು. ಅದೇ ತರ ಪೆಟ್ರೋಲ್ ವಾಯು ಮಾಲಿನ್ಯನ ತಡೆಗಟ್ಟಕ್ಕೋಸ್ಕರ ಮಾನ್ಯ ಪ್ರಧಾನಿಗಳು ನಿರ್ಣಯ ತಗೋಬೇಕಾದ್ರೆ ದೇಶದ ಜನಕ್ಕೆ ಸ್ಪಷ್ಟನೆಯಾಗಿ ಮಾಹಿತಿ ಕೊಡ್ಬೇಕು. ಅವ್ರು ಇದನ್ನ ಮಾಡಿದ್ರೆ ಈ ತರ ಇದೆ, ನಮ್ಮ ದೇಶದ ರೈತರಿಗೆ ಉಪಯೋಗ ಆಗುತ್ತೆ, ಆದ್ರಿಂದ ಇದನ್ನ ಈ ತರ ಮಾಡ್ತಾ ಇದೀವಿ ಪ್ರಯೋಗ ಅನ್ನೋದನ್ನ ಸ್ಪಷ್ಟನೆ ಕೊಡದೆ ಮಾಡಿದ್ದಾರೆ. ಕೆಲವು ನಾವು ಮೆಕ್ಯಾನಿಕ್ಗಳಿಗೆ ಮಾಹಿತಿ ಇಲ್ಲ. ಇಲ್ಲ ರಾಮು ಅವರು ಏನು ಈಗ ಪೆಟ್ರೋಲ್ಗೆ ಈ ತರ ಮಿಕ್ಸ್ ಆಗ್ತಾ ಇದೆ ಮಾತಾಡಿ ಅಂತ ನಮ್ಗೆ ಏನು ಪಾರ್ಟಿ ಕಸ್ಟಮರ್ಗಳು ಬಂದು ಚರ್ಚೆ ಮಾಡ್ತಾರೆ. ಬಟ್ ಯಾವ ವೆಹಿಕಲ್ ನಮ್ಗೆ 50 ಗಂಟೆ ಈ ತರ ಇಂಜಿನ್ ಪ್ರಾಬ್ಲಮ್ ಆಗಿದೆ, ಮೈಲೇಜ್ ಕಮ್ಮಿ ಆಗಿದೆ, ಅಲ್ಪ ಸ್ವಲ್ಪ ಹಳೆ ವೆಹಿಕಲ್ ಗಳಿಗೆ ಆಲ್ರೆಡಿ ಅರ್ಧ ಜೀವ ಹೋಗಿರುತ್ತೆ. ಇದು ಮಿಕ್ಸ್ ಆದ್ರೆ 100% ಸಮಸ್ಯೆ ಆಗುತ್ತೆ. ಅದಕ್ಕೇನ್ ಪರಿಹಾರ? ಈಗ ನೀವ್ ಹೇಳಿದ್ರೆ ಹಳೆ ವೆಹಿಕಲ್ನೆಲ್ಲ ಗುಜ್ರಿಗೆ ಹಾಕಿ, ಏನು ಈಗ ಮಧ್ಯಮ ವರ್ಗದವ್ರು ಇರ್ತಾರೆ, ತಳಮಟ್ಟದವ್ರು ಇರ್ತಾರೆ, ಬೆಳಿಗ್ಗೆನೆ ಎದ್ದು ಓಡೋಗ್ಬೇಕು ಕೆಲ್ಸಕ್ಕೆ, ಅವರು ಏನ್ ಮಾಡ್ಬೇಕಾಗುತ್ತೆ? ಆ ಪರಿಸ್ಥಿತಿಗೆ ಅನುಕೂಲ ಆದಂಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಓಕೆ ಸರ್. ರಾಧಾಕೃಷ್ಣ ಹೊಳ್ಳ ಸರ್. ಹೌದು, ಈಗ ರಾಮು ಅವರು ಏನ್ ಹೇಳಿದ್ರು, ಮನೆ ಅಂಗಳದಲ್ಲಿಯೇ ತಯಾರಾಗುವಂತ ನಮ್ಮ ಎಥನಾಲ್ ಆಯಿಲ್ ಇದೆ. ಇದರಿಂದ ಇಷ್ಟೊಂದು ವಾಹನಗಳಿಗೆ, ಹಳೆಯ ವಾಹನಗಳವರಿಗೆ ತೊಂದರೆಗಳಾಗ್ಬೋದು. ಇವಾಗ ಮೂರ್ತಿಯವರು ಕೂಡ ಏನು ಹೇಳಿದ್ರು, ನಮಗೆ ವಾಹನವನ್ನು ಸ್ಟಾರ್ಟ್ ಮಾಡದೆ ಒಂದು 20 ದಿವಸ ನಿಲ್ಲಿಸ್ಕೊಂಡಲ್ಲಿ ಅದರೊಳಗಡೆ ಆವಿಯಾಗಿ ನೀರು ಹುಟ್ಕೊಳ್ಳುತ್ತೆ, ನೀರಾಗುತ್ತೆ. ನೀರಾದಂಥ ಸಂದರ್ಭದಲ್ಲಿ ಹಿಂದೆ ಪೆಟ್ರೋಲಿಯಂ ಪ್ರಾಡಕ್ಟಲ್ಲಿ ಆದರೆ ಗಾಡಿ ಸ್ಟಾರ್ಟ್ ಆಗ್ಬೋದು, ಇವಾಗ ವೆಹಿಕಲ್ ಸ್ಟಾರ್ಟ್ ಆಗಲ್ಲ. ಮತ್ತೆ ಡ್ರೈವ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು. ಡ್ರೈವ್ ಮಾಡಲಿಕ್ಕೆ ಗೊತ್ತಾಗದೆ ಹಾಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕ್ರ್ಯಾಂಕೇಸಲ್ಲಿ ತೊಂದರೆಗಳು ಸ್ಟಾರ್ಟ್ ಆಗ್ಬೋದು. ಇಂಥ ಬೇಕಾದಷ್ಟು ತೊಂದರೆಗಳು ಕೂಡ ಇದೆ. ಇಂಥ ಮಾಹಿತಿಗಳನ್ನು ಕೂಡ ಸರ್ಕಾರ ಸಾರ್ವಜನಿಕರಿಗೆ ಹಂಚಬೇಕಾಗಿತ್ತು. ಪ್ರತಿಯೊಂದು ವಾಹನ ಮಾಲೀಕರಿಗೂ ಕೂಡ ಯಾವುದು ಇದರಲ್ಲಿ ಕೆಟ್ಟ ಪರಿಣಾಮಗಳು ಬೀಳುತ್ತೆ, ದುಷ್ಪರಿಣಾಮಗಳು ಏನೇನು ಬೀಳುತ್ತೆ, ಈ ಒಂದು ಇದು ಕಡೆಯ ಮನುಷ್ಯನಿಗೆ ಕೂಡ ಗೊತ್ತಾಗೋ ಥರ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮಾಡಬೇಕಿತ್ತು. ಆ ಗುರಿಯನ್ನು ಮಾಡಲಿಲ್ಲ. ಆಮೇಲೆ ನಮ್ಮ ಮನೆ ಅಂಗಳದಲ್ಲಿ ಬೆಳೆಯುವಂಥ ಒಂದು ವೆಜಿಟೇಬಲಿಂದ ತಯಾರು ಮಾಡುವಂಥ ಈ ಫ್ಯೂಲ್ಗೆ ಕೂಡ ನಾವು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ನಾವು ಪೆಟ್ರೋಲ್ ಮತ್ತು ಡೀಸೆಲ್ಗೆ ನಾವು ಎಡಿಷನಲ್ ಟ್ಯಾಕ್ಸಸ್ಗಳು ಏನು 47% ಟ್ಯಾಕ್ಸ್ ಪೇ ಮಾಡ್ತೀವಲ್ಲ, ಆ ಟ್ಯಾಕ್ಸ್ ಕೂಡ ನಮ್ಮ ಬಿಲ್ಲಲ್ಲಿ ಇದರಲ್ಲಿ ಕೂಡ ಆ್ಯಡ್ ಆಗಿ ಬರ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ನಮ್ಮಂಥ ಒಬ್ಬ ಗ್ರಾಹಕರಿಗೆ ಆ್ಯಸ್ ಎ ಟ್ಯಾಕ್ಸಿ ಮಾಲೀಕನಾಗಿ ನಾನು ಹೇಳ್ತೀನಿ, ನಾನು ದೇಶದ ಟ್ಯಾಕ್ಸ್ ಪೇಯರು. ಆಮೇಲೆ ನಾನು ಟ್ಯಾಕ್ಸಿಗೆ ಹಾಕುವಂಥ ಪೆಟ್ರೋಲಲ್ಲಿ ಡೀಸೆಲಲ್ಲಿ ನನ್ನ ದೇಶಕ್ಕೆ ನಾನು ಇನ್ಕಮ್ ಟ್ಯಾಕ್ಸ್ ಇದು ಟ್ಯಾಕ್ಸ್ ಪೇ ಮಾಡ್ತೀನಿ. ಇಂಡೈರೆಕ್ಟ್ ಟ್ಯಾಕ್ಸ್ 47% ನಾನು ಟ್ಯಾಕ್ಸ್ ಪೇ ಮಾಡ್ತೀನಿ. ಇದು ದೊಡ್ಡ ತಪ್ಪು. ಯಾಕಂದ್ರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಗೆ ಅಷ್ಟು ದೊಡ್ಡ ಟ್ಯಾಕ್ಸ್ ಇಲ್ಲ. ಈಗ GSTಯಲ್ಲಿ ಅವ್ರು ಏನು ಮಾಡಿದ್ರು, ಎಥನಾಲ್ ಮ್ಯಾನುಫ್ಯಾಕ್ಚರರ್ಸ್ಗಳಿಗೆ 18% ಟ್ಯಾಕ್ಸ್ ಇತ್ತು. ಅದನ್ನು ಅವರು ಎಥನಾಲ್ ಮ್ಯಾನುಫ್ಯಾಕ್ಚರರ್ಸ್ಗಳೆಲ್ಲ ಸೇರಿ ಸರ್ಕಾರದಲ್ಲಿ ಲಾಬಿ ಮಾಡಿದ್ದಕ್ಕೆ ಅವರಿಗೆ 5% GST ಇಳಿಸ್ಕೊಂಡ್ರು. ಆದರೆ ಫ್ಯೂಲ್ ಸೇಲ್ ಆಗಿಬಿಟ್ಟು ಫ್ಯೂಲ್ ಬಂಕಲ್ಲಿ ಬಂದ್ಬಿಟ್ಟು ಪೆಟ್ರೋಲ್ ಆಗಿಬಿಟ್ಟು ಅದು ಬರುವಾಗ ಎಥನಾಲ್ ಅಂತ ನಮಗೆ ಬರ್ತಾ ಇಲ್ಲ, ನಮಗೆ E20 ಪೆಟ್ರೋಲ್ ಆಗಿ ಬರ್ತಾ ಇದೆ. E20 ಪೆಟ್ರೋಲ್ ಆಗ್ಬಿಟ್ಟು ನಮ್ಮ ಕೈಗೆ ಬರುವಾಗ ಪೂರ್ಣ ಪ್ರಮಾಣದ ಟ್ಯಾಕ್ಸನ್ನು ನಾವು ಪೇ ಮಾಡ್ತೀವಿ. ಇದೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಲಿಕ್ಕೆ, ಒಬ್ಬ ಟ್ಯಾಕ್ಸಿ ಮಾಲೀಕನಾಗಿ ನಾನು ಚಿಕ್ಕ ಒಬ್ಬ ಉದ್ಯಮ ಆಗಿರ್ಬೋದು, ಆದರೆ ದೇಶದಲ್ಲಿ ನಾನು ಅದಕ್ಕಾಗಿ ಪ್ರತಿ ಸರ್ತಿ ಹೇಳ್ತೀನಿ, ಈ ಉದ್ಯಮ ನಿಂತ್ಕೊಂಡಿರೋದು 499 ಜನ ದೊಡ್ಡ ದೊಡ್ಡ ಉದ್ಯಮಿಗಳ ಕೈಯಲ್ಲಿದೆ. ಈ ಉದ್ಯಮಿಗಳು ದೇಶವನ್ನು ಆಡಳಿತವನ್ನೇ ನಡೆಸುವಷ್ಟು ಕೆಪಾಸಿಟಿ ಇರುವವರಿದ್ದಾರೆ. ಇದರಿಂದ ಆಗ್ಬಿಟ್ಟು ದೇಶದ ಚಿಕ್ಕ ಮನುಷ್ಯ ಇವಾಗ 2023 ಹಿಂದೆ ಇಟ್ಕೊಂಡಿರುವಂತ ವಾಹನ ಇಟ್ಕೊಂಡು ಕಡು ಬಡವ 2015 ಇಟ್ಕೊಂಡ ಟ್ಯಾಕ್ಸಿ ಇಟ್ಕೊಂಡವನು ಕೂಡ ಇವತ್ತು ರಸ್ತೆಯಲ್ಲಿದ್ದಾನೆ. ಅವನ ಕೈಯಲ್ಲಿ ಪೆಟ್ರೋಲ್ ವೆಹಿಕಲ್ಗಳಿರುತ್ತೆ, ಡೀಸೆಲ್ ಹಾಕಕ್ಕಾಗಲ್ಲ. ಅಂತ ವಾಹನಗಳಿಗೆ ಈ ತರ ಡಿಸ್ಟರ್ಬೆನ್ಸ್ ಆದಾಗ ಸರ್ಕಾರ ಅವರಿಗೆ ಏನು ಬ್ಯಾಕ್ ಎಂಡ್ ಸಪೋರ್ಟ್ ಕೊಡುತ್ತೆ? ಈ ಬ್ಯಾಕ್ ಎಂಡ್ ಸಪೋರ್ಟ್ಗಳು ಏನಿದೆ, ಈ ಇನ್ಸೆಂಟಿವ್ಗಳು ಏನಿದೆ, ಇದೇ ಇವತ್ತು ಅವಶ್ಯಕತೆ ಇರುವಂಥದ್ದು. ಅದಕ್ಕಾಗಿ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬೇಕಾದಷ್ಟು ನಾವು ಏನು ಹೇಳ್ತೀವಿ, ನೀವು ಅದು ಹಾಕೋದು ಸರಿ ಇಲ್ಲ ಅಂತ ಕಾಣುತ್ತೆ. ಆದರೆ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡ್ತಾ ಇರೋದು ಎಲ್ಲವೂ ಕೂಡ 2023 ಮೇಲೆ ಆದಂಥ ಅಧ್ಯಯನಗಳ ಬಗ್ಗೆ ಇದೆ ಹೊರತು ಹಳೆಯ ಅಧ್ಯಯನಗಳ ಬಗ್ಗೆ ನಿಮಗೆ ಯಾವುದೇ ಮಾಹಿತಿಗಳನ್ನು ಕೂಡ ಸಿಗೋದಿಲ್ಲ. ಪಾರ್ಲಿಮೆಂಟಲ್ಲಿ ಆದ ಚರ್ಚೆಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿಗಳು ಸಿಗುತ್ತೆ. ಎಷ್ಟು ಕಂಪನಿಗಳಲ್ಲಿ ಎಷ್ಟು ಲೀಟರ್ ತಯಾರು ಮಾಡ್ತಾರೆ ಅಂತ ಹೇಳುವ ನಿಮಗೆ ಅವಕಾಶಗಳನ್ನು ಕೂಡ ಕೊಡ್ತಾರೆ. ಎಲ್ಲ ಡೀಟೇಲ್ಸ್ಗಳು ನಿಮಗೆ ಸಿಗುತ್ತೆ. ಸೇಲ್ಸ್ನ ಯಾವ ಪ್ರಮಾಣದಲ್ಲಿ ಸೇಲ್ಸ್ ಆಗ್ತಾ ಇದೆ, ಪೆಟ್ರೋಲ್ ಬಂಕ್ಗಳಲ್ಲಿ ಎಷ್ಟು ಸೇಲ್ಸ್ ಆಗ್ತಾ ಇದೆ, ಎಲ್ಲ ಸಿಗುತ್ತೆ. ಆದರೆ ಸರ್ಕಾರ ವಿಧಿಸಿರುವ ಟ್ಯಾಕ್ಸ್ನ ಬಗ್ಗೆ ಎಲ್ಲಿಯೂ ನಿಮಗೆ ಸಿಗ್ತಾ ಇಲ್ಲ. ಇದು ನೋಡಿದ್ರೆ ಗ್ರಾಹಕರಿಗೆ ಎಲ್ಲಿಯೋ ಒಂದು ಕಡೆ ವಂಚನೆ ನಡೀತಾ ಇದೆ ಅಂತ ಹೇಳೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಉಮಾಶಂಕರ್ ಅವರೇ,
ಈಗಾಗಲೇ ರಾಧಾಕೃಷ್ಣ ಹೊಳ್ಳ ಅವರು ಹೇಳ್ತಾ ಇದ್ರು, ಈ ಹಳೆ ಟ್ಯಾಕ್ಸಿಗಳನ್ನ ಯೂಸ್ ಮಾಡ್ತಾ ಇರೋರು, ಹಳೆ ವಾಹನಗಳನ್ನ ಯೂಸ್ ಮಾಡ್ತಾ ಇರೋ ಅವ್ರ ಕತೆ ಏನು ಅಂತೇಳಿ. ಎಲ್ಲಾ ಫ್ಯೂಲ್ ಸ್ಟೇಷನ್ಗಳಲ್ಲಿ ಈ ಎಥನಾಲ್ ಮಿಶ್ರಿತ ಪೆಟ್ರೋಲೇ ಸಿಕ್ಕಿದ್ರೆ ಹಳೆ ವಾಹನಗಳನ್ನ ಇಟ್ಕೊಂಡವರಿಗೆ ಪರ್ಯಾಯ ಮಾರ್ಗ ಏನು, ಅವ್ರು ಎಲ್ಲ ಹೋಗ್ಬೇಕು ಅಂತೇಳಿ. ಸರ್ ಅದೇ ದೊಡ್ಡ ಪ್ರಶ್ನೆ ಆಗಿರೋದು ಇವಾಗ ವಿತಿನ್ 3 years ವೆಹಿಕಲ್ಗಳಿಗೆಲ್ಲರೂ ಮ್ಯಾನುಫ್ಯಾಕ್ಚರ್ ಗ್ಯಾರಂಟಿ ಕೊಡ್ತಿದ್ದಾರೆ, ವ್ಯಾರಂಟಿ ಕೊಡ್ತಾ ಇದ್ದಾರೆ. ಈವನ್ ಎಲ್ಲ ಕಡೆ ಅದು ವಿಚಾರ ಬರ್ತಾ ಇದೆ. ನಮಗೂ ನಿಜವಾಗ್ಲೂ ಆತಂಕ. ನಮ್ಮ ಹತ್ರ ಸುಮಾರು ಹಳೆ ಗಾಡಿಗಳಿದೆ. ಆ ವೆಹಿಕಲ್ ಬಗ್ಗೆ ಏನು ಅನ್ನೋದು ನಮಗೂ ಒಂದು ಆತಂಕ ಇದೆ, ನಿಜವಾಗ್ಲೂ ಇದೆ. ಸೊ ಏನು ಮಾಡಬೇಕು ಮುಂದೆ ಗೊತ್ತಿಲ್ಲ. ಯಾಕಂದರೆ ಯಾವುದೇ ಫ್ಯೂಲ್ ಬಂಕ್ಗೆ ಹೋದರೂ ಕೂಡ ಅಲ್ಲಿ E20 ಪೆಟ್ರೋಲೇ ಸಿಗ್ತಾ ಇರೋದು ಎಲ್ಲ ಸ್ಟೇಷನಲ್ಲೂ ಕೂಡ. ಸೊ ಹಾಗಿರಬೇಕಾದ್ರೆ ಈಗ ನಾವು ಏನು ಯೂಸ್ ಮಾಡಬೇಕು? ಅಟ್ಲೀಸ್ಟ್ ಈ ಪಂಪಲ್ಲಿ ಬರೀ ಪೆಟ್ರೋಲ್ ಸಿಗುತ್ತಪ್ಪ, ಅದು E20 ಸಿಗಲ್ಲ ಅಂದಾಗ ಅದನ್ನಾರು ಯೂಸ್ ಮಾಡ್ಬೋದು ಅಟ್ಲೀಸ್ಟು. ಈಗ ನನ್ನ ವೆಹಿಕಲ್ ಒಂದು 20ನೇ ಮಾಡಲ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, 2020ನೇ ವೆಹಿಕಲ್ ಮಾಡಲ್ ಅಂತಂದರೆ ಅದಕ್ಕೆ ನಾನು E20 ವೆಹಿಕಲ್ ಪೆಟ್ರೋಲ್ ಬೇಡ, ನಂಗೆ ಅಟ್ಲೀಸ್ಟ್ ಬರೀ ಪೆಟ್ರೋಲೇ ಬೇಕು ಅಂತ ಯೂಸ್ ಮಾಡ್ಬೋದು. ಆ ಫೆಸಿಲಿಟಿ ಸರ್ಕಾರ ಮಾಡಿಕೊಡ್ಬೇಕು ಪಬ್ಲಿಕ್ಗೆ. ಯಾಕಂದರೆ ಸಿಂಗಲ್ ವೆಹಿಕಲ್ ಇಟ್ಕೊಂಡಿರೋಂಥವ್ರು ಆ ವೆಹಿಕಲ್ಲೇ ಓಡಿಸಿ ಮನೆ ಜೀವನ ಮಾಡಬೇಕು. ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ, ಮಕ್ಕಳು ಸ್ಕೂಲು ಎಲ್ಲವನ್ನೂ ನೋಡಬೇಕು. ಸೊ ಯಾಕಂದರೆ ಟ್ಯಾಕ್ಸಿ ಬಗ್ಗೆ ಹೇಳ್ತಾರದು ನಾನು. ಸೊ ಅವ್ರಿಗೂ ಕೂಡ ಒಂದು ವಂಚನೆ ಆಗದೆ ಇರೋ ರೀತಿ ಸರ್ಕಾರ ಖಂಡಿತವಾಗ್ಲೂ ಅದಕ್ಕೆ ಏನಾದರೂ ಒಂದು ಪರ್ಯಾಯವಾಗಿ ಒಂದು ಮಾರ್ಗ ಖಂಡಿತ ಹುಡ್ಕೊಡ್ಬೇಕು. ಆವಾಗಲೇ ಅವರು ಕೂಡ ಧೈರ್ಯವಾಗಿ ಜೀವನ ಮಾಡೋಕ್ಕೂ ದೇಶದ ಒಂದು ಎಕನಾಮಿಗೂ ಅವ್ರು ಸಪೋರ್ಟ್ ಮಾಡೋಕ್ಕೆ ನಿಜವಾಗ್ಲೂ ಮನಸಾರೆ ಬಂದು ಓಡಾಡಿ ಕೆಲಸ ಮಾಡ್ತಾರೆ. ಬಟ್ ಇದು ತರಾತುರಿ ನಿರ್ಧಾರ ಅಂತೀರಾ ಹೇಗೆ? ಇದು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ಮಕ್ಕಳಿಗೆ ಮಾತ್ರೆ ಕೊಡೋದಕ್ಕೆ ಮೊದಲು ಚಾಕ್ಲೇಟ್ ಅಂತ ತೋರಿಸ್ತಾರೆ, ಆಮೇಲೆ ಹಂಗೇನೆ ಬಾಯಿಗೆ ಮಾತ್ರೆಯನ್ನು ತೋರಿಸ್ತಾರೆ. ಅಂತ ಕೆಲಸವನ್ನು ವಾಹನ ಮಾಲೀಕರ ಮೇಲೆ ಹೇರಿದೆ. ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಪ್ರಚಾರಗಳು ನಡೆಯಲಿಲ್ಲ, ನೋಟಿಫಿಕೇಶನ್ಗಳಾಗಿ ಬರೀ 3 ತಿಂಗಳು 1 ತಿಂಗಳು ಆಗಲಿಲ್ಲ. ಅದರಿಂದ ಒಳಗಡೆ ದೇಶದಾದ್ಯಂತ 1 ಲಕ್ಷ ಪೆಟ್ರೋಲ್ ಬಂಕ್ಗಳಲ್ಲಿ ಎಟ್ ಎ ಟೈಮಲ್ಲಿ ಸರಬರಾಜು ಮಾಡಿಬಿಟ್ಟು ಬಂಕ್ಗಳಲ್ಲಿ ಸಪ್ಲೈ ಆಗೋ ಥರ ಮಾಡ್ಕೊಂಡಿದೆ. ಅಂದರೆ ಕೇಂದ್ರ ಸರ್ಕಾರ ಎಲ್ಲಿಯೋ ನಮ್ಮನ್ನು ಕೂಡ ಏನೋ ಒಂದು ಇದು ಟ್ಯಾಕ್ಸ್ ತಗೊಳ್ಳೋಕೆ ಮಿಷನ್, ATM ಮಿಷನ್ ತರ ನಮ್ಮನ್ನು ಬಳಕೆ ಮಾಡಿದಂಗೆ ಕಾಣ್ತಾ ಇದೆ ಅಂತ ನಾನು ಹೇಳ್ಬೋದು. ಸರ್, ಈ E20 ಗೊತ್ತಿಲ್ಲದೆ, ಜನರಿಗೆ ಗೊತ್ತಿಲ್ಲದಂತೆ ಯಾವಾಗಿಂದ ಸಪ್ಲೈ ಆಗ್ತಾ ಇದೆ, ಯಾವಾಗಿಂದ ತಮ್ಮ ಗಾಡಿಗೆ ಹಾಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಜನ? ಜಸ್ಟ್ ಇವಾಗ 10 ದಿವಸದಿಂದ ಪಬ್ಲಿಕ್ಗೆ, ಸಾರ್ವಜನಿಕರಿಗೆ, ವಾಹನ ಮಾಲೀಕರಿಗೆ ಗೊತ್ತಾಗಿರೋದು. ಇವತ್ತು ಕೂಡ ನನ್ನ ಟ್ಯಾಕ್ಸಿ ಓಡಿಸುವಂತ ನಮ್ಮ ಚಾಲಕನಿಗೆ ಗೊತ್ತಿಲ್ಲ, ಅವನ ವಾಹನಕ್ಕೆ ಮಿಕ್ಸ್ ಇಂಧನ ಬರ್ತಾ ಇರೋದಂಥದ್ದು E20 ಆಯಿಲ್ ಅಂತ ಹೇಳೋದು ಅವನಿಗೆ ಗೊತ್ತಿಲ್ಲ, E20 ಫ್ಯೂಲ್ ಬರ್ತಾ ಇರೋದು ಅಂತ ಅವನಿಗೆ ಗೊತ್ತಿಲ್ಲ. ನಾನು ಅದಕ್ಕಾಗಿ ಫಸ್ಟ್ ಹೇಳಿದೆ, ಕಂಟಾಮಿನೇಟೆಡ್ ಅಂತ ಹೇಳೋ ವರ್ಡನ್ನು ನಾವು ಬಳಕೆ ಮಾಡಬಾರದು. ಕೇಂದ್ರ ಸರ್ಕಾರ ಸ್ಪಷ್ಟತೆ ಮಾಡಿಸಿದ ಕಾರಣ ನಾವು ಹೇಳಬಾರ್ದು. ಇಲ್ಲದಿದ್ರೆ ನಾನು ಆ ವರ್ಡನ್ನು ಉಪಯೋಗಿಸಬಹುದು. ಕೇಂದ್ರ ಸರ್ಕಾರ ಪದೇ ಪದೇ ಬೇರೆ ಎಲ್ಲರೂ ಯೂಟ್ಯೂಬರ್ಗಳನ್ನು ಹೈಲೈಟ್ ಮಾಡಿದ ಕಾರಣ ಅವರು ಕಂಟಾಮಿನೇಟೆಡ್ ಅಂತ ಹೇಳೋದಕ್ಕೆ ಅದು ವಿರೋಧ ಪದ ಅಂತ ಹೇಳಿದ ಕಾರಣ ನಾನು ಹೇಳ್ತಾ ಇಲ್ಲ. ಆದ್ರೆ ಸಾರ್ವಜನಿಕರಿಗೆ ಮಾಹಿತಿ ಕೊಡುವ ಕೆಲಸದಲ್ಲಿ ಕೇಂದ್ರ ಸರ್ಕಾರ ವೀಕ್ ಆಗಿದೆ ಅಂತ ಹೇಳಿದ್ರು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಈಗಾಗಲೇ ಗಮನಿಸ್ತಾ ಇದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ವಿರೂಪಾಕ್ಷ ಅವರೇ, ನನ್ನ ಹತ್ರ ಈಗ ಒಂದು ಹಳೆ ಕಾಲದ ಗಾಡಿ ಇದೆ, ಹಳೆ ವೆಹಿಕಲ್ ಇದೆ, ಓಡಾಡುವ ಸ್ಥಿತಿಯಲ್ಲಿ ಇದೆ. ಬೈಕ್ ಆಗಿರ್ಬೋದು, ಕಾರು ಆಗಿರ್ಬೋದು, ಓಡಾಡುವ ಸ್ಥಿತಿಯಲ್ಲಿ ಇದೆ, ಕಂಡೀಷನ್ ಚೆನ್ನಾಗೇ ಇದೆ. ಆ ಗಾಡಿಗೆ ನಾನು ಎಲ್ಲಾದ್ರೂ ಈ E20 ಅಥವಾ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ಈ ಹೊಸ ಗಾಡಿನೇ ಓಡೋದು ಕಷ್ಟ ಅಂದ್ರೆ ಹಳೆ ಗಾಡಿ ಎಲ್ಲಿಂದ ಓಡುತ್ತೆ ಸರ್? ಓಡಲ್ಲ ಅಂತೀರಾ? ಓಡಲ್ಲ. ಈಗ ಅಂದಾಜು ಒಂದು 20,000 ಓಡುತ್ತೆ ಅಂದ್ರೆ ಇದೊಂದು 10,000 ಓಡುತ್ತೆ. ಆ ಥರ ಅಲ್ಲ ಸರ್, ಪಾಪ ಸರಿಯಾಗಿ ಗೊತ್ತಾಗ್ತಿಲ್ಲ ಅವರಿಗೆ, ಆ ಥರದೇನು ಸಮಸ್ಯೆ ಇಲ್ಲ ಸರ್. ಇದು ನಿನ್ನೆ ಮೊನ್ನೆ ಏನು E20 ಬರ್ತಾ ಇಲ್ಲ ಸರ್. ಇತ್ತೀಚೆಗೆ ಯೂಟ್ಯೂಬರ್ಗಳು ನ್ಯೂಸ್ನ ಹೈಲೈಟ್ ಮಾಡಿದಕ್ಕೋಸ್ಕರ ಜನಗಳಿಗೆ ಇವಾಗ ಅವೇರ್ನೆಸ್ ಬರ್ತಾ ಇರೋದು. ಬಹಳ ತಿಂಗಳ ಮುಂಚೆಯಿಂದನೇ ಎಲ್ಲ E20 ಯೂಸ್ ಮಾಡ್ತಾ ಇರೋದು. ಇದ್ರ ಜೊತೆಗೆ ಬ್ರೆಜಿಲ್ ಅನ್ನೋ ದೇಶದಲ್ಲಿ ಸರ್ E27 ಓಡ್ತಾ ಇದೆ, E25 ಓಡ್ತಾ ಇದೆ. E30 ಇದೆ ಅಲ್ಲಿ, E30 ಇದೆ. ಹೌದು ಅಲ್ವಾ ಸರ್? ಸೊ ನಮ್ಮ ದೇಶ ತರಾತುರಲ್ಲಿ ಏನು ಅರ್ಜೆಂಟಾಗಿ ಇದನ್ನು ನಿರ್ಧಾರ ಮಾಡೋದಲ್ಲ. ಇದು ಆ್ಯಕ್ಚುಲಿಯಾಗಿ 25 ವರ್ಷಗಳಿಂದನೇ E10 ಮಾಡಬೇಕು ಅಂತ ಮಾಡ್ಕೊಂಡು ಬಂದಿರೋದು. ಸೊ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಂಡು ಬಂದ ಮೇಲೆ ಇವತ್ತಿನ ದಿನ E20 ಯೂಸ್ ಮಾಡ್ತಾ ಇದ್ದೀವಿ ಸರ್ ನಾವು. ಮುಖ್ಯವಾಗಿ ನಿಮಗೆ ಅರಬ್ ಕಂಟ್ರೀಸ್ ಅವರು ಇವಾಗ ಕ್ರೂಡ್ ಆಯಿಲ್ಗೆ ಒಂದು ಬ್ಯಾರೆಲ್ಗೆ $1.5 ಕಮ್ಮಿ ಮಾಡ್ತಾರೆ ಸರ್ ಇವಾಗ. ಯಾಕೆ ಸರ್? ಯೂಸೇಜ್ ತಗೋತಲ್ಲ ಜಾಸ್ತಿ ಅಂತ. ಮುಂದಿನ ದಿನಗಳಲ್ಲಿ ಸರ್ ನಮ್ಮ ಬೇಡಿಕೆ ಕಡಿಮೆ ಆದರೆ ಖಂಡಿತವಾಗ್ಲೂ ಮುಂದಿನ ದೇಶಗಳಲ್ಲಿ ಎಲ್ಲ ದೇಶದವರು ಕೂಡ ಕ್ರೂಡ್ ಆಯಿಲ್ ಬೆಲೆ ಕಮ್ಮಿ ಮಾಡೇ ಮಾಡ್ತಾರೆ. ನಿಮಗೆ 1 ಸೆಕೆಂಡ್ ಸರ್, ಒಂದು ವಿಚಾರ ಗೊತ್ತಿರ್ಬೋದು ನಿಮಗೆ. ಇವತ್ತು ರಷ್ಯಾದಕ್ಕೆ ಪೆಟ್ರೋಲು ನಮ್ಮ ದೇಶದಿಂದ ಹೋಗ್ತಾ ಇದೆ ಸರ್. ಪೆಟ್ರೋಲ್ ಅಲ್ಲಿಂದ ನಾವು ಕ್ರೂಡ್ ಆಯಿಲ್ ತಗೋತಾ ಇದ್ದೀವಿ. ಅದು ಇತ್ತೀಚೆಗೆ ಒಂದು 4-5 ದಿನಗಳ ಹಿಂದಿನಿಂದ ಪ್ರಾರಂಭ ಆಗಿರೋದು. ಹೌದು ಸರ್.
ಸೊ ಯಾಕೆ ಅಂದರೆ ಸರ್ ಅಲ್ಲಿ ಇವಾಗ ಒಂದು ಆತಂಕ ಆಗಿದೆ. ಸೊ ಆ ರೀತಿ ನಮ್ಮ ದೇಶಕ್ಕೆ ಆಗಬಾರ್ದು ಸರ್. ಎಲ್ಲ ಕಡೆ ಯಾವ ಬಂಕಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡೇ ಬರಲ್ಲ ನಮ್ಮ ದೇಶದಲ್ಲಿ. ಖಂಡಿತ ಖಂಡಿತ. ಇವನ್ CNG ಇರ್ಬೋದು, ಪ್ಲಸ್ ಚರ್ಚೆ ಮಾಡೋಣ. ಅದಕ್ಕೆ ಬಗ್ಗೆ ಇಷ್ಟೇ ಮಾತಾಡ್ತಾ ಇದ್ದೀವಿ. ಓಕೆ, ನೋ ಸ್ಟಾಕ್ ಬರ್ತೀನಿ, ನಿಮ್ಮ ಹತ್ರ ಬರ್ತೀನಿ. ಒಂದು ಕಡೆಯಲ್ಲಿ E20 ಇಂದ ಆತಂಕ ಖಂಡಿತವಾಗ್ಲೂ ವಾಹನ ಸವಾರರಲ್ಲಿದೆ, ವಾಹನ ಮಾಲೀಕರಲ್ಲಿದೆ. ನಮ್ಮ ಹಳೆ ವೆಹಿಕಲ್ ಗಳನ್ನ ಏನ್ ಮಾಡೋದು, ನಾನು ಹಳೆ ಬೈಕ್ ಅಥವಾ ಕಾರನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಫ್ಯೂಲ್ ಹಾಕೋದು, ಪರ್ಯಾಯ ಮಾರ್ಗವನ್ನ ಕೇಂದ್ರ ಸರ್ಕಾರ ಏನ್ ಕೊಟ್ಟಿದೆ, ಈ ರೀತಿಯಾದಂತಹ ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ.